ಇನ್ನು ಗೋಕಾಕ್ನ ಸಾಹುಕಾರ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ದೆಹಲಿಯಲ್ಲಿ ಎಚ್ಚರಿಕೆ ಕೊಟ್ಟು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಬಹಳ ಸಂದೇಶದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ರೀತಿ ಆದರೆ ಸರ್ಕಾರ ಹೇಗಾಗ್ತದೆ, ಮುಂದೆ ಹೇಗೆ ವರಿತದೆ ಅನ್ನುವಂಥದ್ದು ಜವಾಬ್ದಾರಿ ನಾನಲ್ಲ, ಏನ್ ಬೇಕಾದ್ರೂ ಆಗ್ಬಹುದು ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅಂತರದ ಮಾತುಗಳನ್ನು ಮಾತನಾಡಿದ್ದಾರೆ. ಯಾಕೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನೋಡೋಣ. ಕಾಂಗ್ರೆಸ್ ಹೈಕಮಾಂಡ್ ಇವರನ್ನ ಈ ಹಿಂದೆ ಕೇಳಿತ್ತು, ನಿಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅಥವಾ ಮಂತ್ರಿಗಿರಿ ಸ್ಥಾನ ಬೇಕು ಅಂದಾಗ ನಾನು ಮಂತ್ರಿಗಿರಿ ಸ್ಥಾನ ತಗೊಂತೀನಿ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅಂದ್ರೆ ಕೆಪಿಸಿಸಿ ಸ್ಥಾನನೇ ಮಟಾಶ್ ಮಾಡಿದ್ರು. ಕೆಪಿಸಿಸಿ ಸ್ಥಾನ ಬಲಿಷ್ಠವಾಗಿರುವಂಥ ಅದನ್ನ ಕಳೆದುಕೊಂಡಿದ್ದು ಯಾಕೆ ಸತೀಶ್ ಜಾರಕಿಹೊಳಿ ಅವರು ಅಂತ ನಿಮ್ಮಲ್ಲಿ ಪ್ರಶ್ನೆ ಮಾಡಬಹುದು. ಯಾಕೆ ಮಂತ್ರಿಗಿರಿ ಸ್ಥಾನ ತಗೊಂಡು ಕೆಪಿಸಿಸಿ ಅನ್ನುವಂತಹ ಒಂದು ಸ್ಥಾನವನ್ನೇ ಬಿಟ್ಕೊಟ್ಟು ಬಿಟ್ರು ಅಂತ ಹೇಳಿ. ಕೆಪಿಸಿಸಿ ಸ್ಥಾನ ಸಿಕ್ಕರೆ ಸತೀಶ್ ಜಾರಕಿಹೊಳಿ ಆಗ ಮುಂದಕ್ಕೆ ಹೋಗ್ತಾರೆ ಸತ್ಯ. ಆದ್ರೆ ಬೆಳಗಾವಿಯ ಸಂಪೂರ್ಣ ಹಿಡಿತ ಲಕ್ಷ್ಮಣ ಸವದಿ ಕೈಯಲ್ಲಿ ಉಳಿದು ಬಿಡುತ್ತೆ. ಆಗ ಗೋಕಾಕ್ನ ಸಾಹುಕಾರರ ವರ್ಚಸ್ ಕಡಿಮೆ ಆಗ್ತಾ ಬರುತ್ತೆ ಅನ್ನುವಂತಹ ಒಂದೇ ಒಂದು ಕಾರಣಾಂತರಗಳಿಂದ ಮೇಲಿನ ಕುರ್ಚಿ ಕೆಪಿಸಿಸಿ ಸ್ಥಾನವನ್ನೇ ತೊರೆದು ಬಿಟ್ರು. ಕಾಂಗ್ರೆಸ್ ಹೈಕಮಾಂಡ್ ಕೇಳ್ತು, ಕೆಪಿಸಿಸಿ ಸ್ಥಾನ ಬೇಕಾ ಇಲ್ಲಾಂದ್ರೆ ನಿನಗೆ ಮಂತ್ರಿಗಿರಿ ಸ್ಥಾನ ಬೇಕಾ ಸತೀಶ್ ಜಾರಕಿಹೊಳಿ ಅಂತ ಕೇಳಿದಾಗ ನನಗೆ ಎರಡೂ ಬೇಕು ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಮಾತನಾಡಿದ್ರು. ನನಗೆ ಎರಡೂ ಬೇಕು ಅಂತ ಕೇಳಿದ್ರು. ಇಲ್ಲ, ಎರಡೂ ಆಗೋದಿಲ್ಲ, ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಾತನ್ನ ಹೇಳಿತ್ತು. ಆ ಟೈಮಿಂಗ್ನಲ್ಲಿ ಮಂತ್ರಿಗಿರಿ ಸ್ಥಾನನೇ ಪಡ್ಕೊಂಡ್ರು ಸತೀಶ್ ಜಾರಕಿಹೊಳಿ. ಈಗ ಕಾಂಗ್ರೆಸ್ನ ಹೈಕಮಾಂಡ್ನ ದೆಹಲಿಯಲ್ಲಿ ಲಕ್ಷ್ಮಣ ಸವದಿ, ಅತನಿ ಶಾಸಕ ಲಕ್ಷ್ಮಣ ಸವದಿ ಅಲ್ಲೇ ಬೀಡು ಬಿಟ್ಟು ನನಗೆ ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೊಳ್ಳಿ, ನನ್ನ ಕಾಂಗ್ರೆಸ್ಗೆ ಗೌರವದಿಂದ ಕರ್ಕೊಂಡಿದ್ದೀರಿ ಅಂತ ಲಕ್ಷ್ಮಣ ಸವದಿ ಈಗ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ಅದೇ ಒಂದು ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಎಚ್ಚರಿಕೆಯ ಸಂದೇಶವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರಿಗೂ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಆ ಎಚ್ಚರಿಕೆ ಏನಪ್ಪಾ ಅಂದ್ರೆ, ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರೇ ನೀವು ಮಾತು ಕೊಟ್ಟಿದ್ದೀನಿ ಅಂತೇನಾದ್ರೂ ನೀವು ಲಕ್ಷ್ಮಣ ಸವದಿ ಅವರಿಗೆ ಬೆಳಗಾವಿಯಲ್ಲಿ ಯಾವುದಾದ್ರೂ ಸಚಿವ ಸ್ಥಾನನೋ ಅಥವಾ ಮಂತ್ರಿಗಿರಿ ಸ್ಥಾನನೋ ನೀವು ಸಚಿವ ಸ್ಥಾನ ಕೊಟ್ರಿ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾಗ್ತದೆ ಅನ್ನುವಂಥದ್ದನ್ನ ಮುಂದಿನ ದಿನಮಾನಗಳಲ್ಲಿ ನೀವೇ ನೋಡ್ತೀರಿ, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಇದೇ ರೀತಿಯಾದಂತಹ ಮಾತನ್ನ ಹೇಳಿ ಇಲ್ಲಿ ಸಿದ್ದರಾಮಯ್ಯನವರ ಒಂದು ಮುಂದೆಯೂ ಕೂಡ ಇಂತಹ ಮಾತುಗಳನ್ನೇ ಆಡಿ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಂದೆಯೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗ ಸತೀಶ್ ಜಾರಕಿಹೊಳಿ ಆಡಿರುವಂತಹ ಮಾತಿಗೆ ಡಿ.ಕೆ. ಶಿವಕುಮಾರ್ಗೆ ಏನು ಮಾಡಬೇಕು ಅನ್ನುವಂಥದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಲಕ್ಷ್ಮಣ ಸವದಿ ಅವರನ್ನ ಕಾಂಗ್ರೆಸ್ಗೆ ಬರಮಾಡಿಕೊಳ್ಬೇಕಾದ್ರೆ ಬಹಳ ಗೌರವದಿಂದ ಬರಮಾಡಿಕೊಂಡು ಒಂದು ಭಾಷೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮಣ ಸವದಿ ಅವರಿಗೆ ಕೊಟ್ಟಿದ್ರು. ನೋಡಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಏನಾದ್ರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಆ ಸಂದರ್ಭದಲ್ಲಿ ನಿಮಗೆ ಯಾವುದೇ ಸಚಿವ ಸ್ಥಾನಗಳಾಗಿರಲಿ, ಯಾವುದೇ ಒಂದು ಅಧಿಕಾರ ಸ್ಥಾನವಾಗಲಿ ನಿಮಗೆ ಸಿಗೋದಿಲ್ಲ. ನನ್ನ ಸಂಪುಟದಲ್ಲಿ ಅಂದ್ರೆ ನಾನು ಸಿಎಂ ಆದ ಬಳಿಕ ನಿಮಗೂ ಕೂಡ ಉನ್ನತ ಸ್ಥಾನಮಾನ ಸಚಿವ ಸ್ಥಾನವನ್ನ ನಿಮಗೆ ಕೊಡ್ತೇವೆ ಅಂತೇಳಿ ಭಾಷೆಯನ್ನ ಕೊಡ್ತಾರಲ್ಲ, ಆ ರೀತಿ ಲಕ್ಷ್ಮಣ ಸವದಿ ಅವರಿಗೆ ಭಾಷೆ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್ ಅವರು. ಆ ರೀತಿ ಕೊಟ್ಟಂತಹ ಭಾಷೆಯನ್ನ ಡಿ.ಕೆ. ಶಿವಕುಮಾರ್ ಅವರೀಗ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಲಕ್ಷ್ಮಣ ಸವದಿ ಹಠ ಹಿಡಿದಿರುವಂಥದ್ದು. ಏನ್ ನನಗೆ ಮಾತನ್ನ ಕೊಟ್ಟಿದ್ದೀರಿ ಅದನ್ನು ಉಳಿಸ್ಕೊಳ್ಳಿ, ನನಗೆ ಸಚಿವ ಸ್ಥಾನ ಬೇಕು ಅಂತ ಲಕ್ಷ್ಮಣ ಸವದಿ ಈಗ ಹಠ ಹಿಡಿದು ದೆಹಲಿಯಲ್ಲಿ ಹೋಗಿ ಅವರು ಕೂಡ ಡ್ರಾಮಾ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿಯು ಕೂಡ ಈ ಕಡೆ ಹೈ ಡ್ರಾಮಾ ಶುರು ಮಾಡ್ಕೊಂಡಿದ್ರೆ ಅಲ್ಲೇ ಕುಡುಕೂಡುದು, ಅವರಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಕುಡುಕೂಡುದು. ಕೊಟ್ರೆ ಕಾಂಗ್ರೆಸ್ ಸರ್ಕಾರ ಏನಾಗ್ತದೆ ಅನ್ನುವಂಥದ್ದನ್ನ ನೀವೇ ನೋಡ್ತೀರಿ, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ ಹೈಕಮಾಂಡ್ ಮುಂದೆನೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು. ಹೈಕಮಾಂಡ್ಗೆ ಇದು ಚಿಂತನೆ ಶುರುವಾಗಿದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಯಾಕೆ ಲಕ್ಷ್ಮಣ ಸವದಿ ಅವರಿಗೆ ಮಾತನ್ನ ಕೊಟ್ಟಿದ್ರು ಅಂದ್ರೆ, ಲಕ್ಷ್ಮಣ ಸವದಿ ಸುಮಾರು 3 ರಿಂದ 4 ಕ್ಷೇತ್ರಗಳನ್ನ ಪ್ರಭಾವ ಬೀರಿ ಗೆಲ್ಲಿಸ್ಕೊಂಡು ಬರುವಂತ ಶಕ್ತಿ ಇರುವಂತ ನಾಯಕ ಅಂತ. ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿ ಒಂದು 4 ಕ್ಷೇತ್ರ ಗೆಲ್ಲಿಸ್ಕೊಂಡ್ ಬಂದ್ರೆ ನನಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ, ಮತ್ತೆ ಮುಂದೆ ನಾನೇ ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ
ಡಿ.ಕೆ. ಶಿವಕುಮಾರ್ ಒಂದು ಉತ್ತಮ ಸ್ಥಾನ ಕೊಡ್ಬೇಕು ಲಕ್ಷ್ಮಣ ಸವದಿ ಅವರಿಗೆ ಅನ್ಕೊಂಡ್ರೆ ಸತೀಶ್ ಜಾರಕಿಹೊಳಿ ಬಿಡ್ತಾ ಇಲ್ಲ. ಸತೀಶ್ ಜಾರಕಿಹೊಳಿಗೆ ಯಾವ ರೀತಿಯಾದಂತಹ ಗೊಂದಲ ಇದೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಂದ್ರೆ, ಲಕ್ಷ್ಮಣ ಸವದಿ ಅವರಿಗೆ ಏನಾದರೂ ಸಹಕಾರ ಸಚಿವ ಒಂದು ಸ್ಥಾನಮಾನ ಕೊಡ್ಲಿ ಅಥವಾ ಇನ್ನೊಂದು ಯಾವುದೋ ಸ್ಥಾನಮಾನ ಕೊಟ್ಟರೂ ಕೂಡ ಅಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಒಂದು ಬಲ ಬರುತ್ತೆ. ಆ ಬಲ ಈಗ ಸದ್ಯಕ್ಕೆ ಲಕ್ಷ್ಮಣ ಸವದಿ ಅವರು ಎಷ್ಟೇ ಪ್ರಭಾವಿ ಆದರೂ ಕೂಡ ಶಕ್ತಿ ಅಧಿಕಾರ ಇಲ್ಲದೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಆ ಶಕ್ತಿ ಅಧಿಕಾರವನ್ನ ಸ್ವತಃ ನಾನೇ ತುಂಬಿದಂಗೆ ಆಗಬಿಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಗಿರಿ ಸ್ಥಾನ ತಗೊಂಡು ಬೆಳಗಾವಿಯಲ್ಲೇ ಉಳ್ಕೊಂಡ್ರು. ಒಟ್ನಲ್ಲಿ ಲಕ್ಷ್ಮಣ ಸವದಿ ಹಿನ್ನಡೆ ಆಗಬೇಕು, ಬೆಳಗಾವಿಯಲ್ಲಿ ಮುನ್ನಡೆ ಸಾಧಿಸುವ ವಿಚಾರದಲ್ಲಿ ಲಕ್ಷ್ಮಣ ಸವದಿ ಮುಂದೆ ಕೈ ಹಾಕ್ತಾ ಇದ್ದಾರೆ. ಲಕ್ಷ್ಮಣ ಸವದಿ ಅವರನ್ನ ಹಿಂದೆ ಜಗ್ಬಿಟ್ರೆ ನಮ್ಮ ಮುಂದೆ ಯಾರಿಲ್ಲ, ಬೆಳಗಾವಿಯಲ್ಲಿ ಮತ್ತೆ ನಾವೇ ಕಿಂಗು ಅನ್ನುವಂಥದ್ದು. ಈಗ ಇನ್ನು ಲಕ್ಷ್ಮಣ ಸವದಿ ಅವರಿಗೆ ಕಾಂಗ್ರೆಸ್ನಲ್ಲಿ ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಳಲಿಕ್ಕಾಗದೆ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನಾಗ್ಬಿಟ್ರೆ 2028 ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯತ್ತ ಬರೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾರೆ. ಇದು ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಗೊತ್ತು. ಇಲ್ಲಿ ಯಾವುದೇ ಸ್ಥಾನಮಾನಗಳು ಸಿಗದೆ ಇದ್ರೆ ಲಕ್ಷ್ಮಣ ಸವದಿ ಆಗ ಬಿಜೆಪಿಗೆ ಹೋಗ್ತಾರೆ, ಅಲ್ಲಿ ನನ್ನ ಸಹೋದರ ರಮೇಶ್ ಜಾರಕಿಹೊಳಿ ಇದ್ದಾರೆ, ಅವರನ್ನ ಅಲ್ಲಿ ಅವ್ರ ಮೇಲೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಲಕ್ಷ್ಮಣ ಸವದಿ ಎಲ್ಲಿ ಹೋಗಬೇಕು ಹೇಳಿ ಅಂತ ಹೇಳಿ ಅವರ ಪ್ರಶ್ನೆ ಅಲ್ಲಿ ಅವರವರ ಒಳಗಡೆ ಹಾಕೊಂಡು ನಗ್ತಾ ಇದ್ದಾರೆ ಜಾರಕಿಹೊಳಿ ಕುಟುಂಬದವರು. ಇನ್ನು JDSಗಂತೂ ಹೋಗ್ಲಿಕ್ಕಾಗಲ್ಲ. ಲಕ್ಷ್ಮಣ ಸವದಿ ಅವರು ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಕೈ ಜೋಡಿಸಿ ಉಪಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಒಂದು ಪ್ರಭಾವವನ್ನು ಪಡ್ಕೊಂಡಿರುವಂಥವ್ರು. ಜನತಾದಳ ಪಕ್ಷಕ್ಕೆ ಹೋದ್ರೆ ಅಲ್ಲಿ ಬಿಜೆಪಿ ಜೊತೆ ಮೈತ್ರಿ ಇದೆ. ಸೊ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಕುಲಂಕುಷವಾಗಿ ನಿರ್ಧಾರವಾಗಬೇಕಾಗಿದೆ. ಯಾಕಂದ್ರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರಂತೂ ಇವರನ್ನ ಮೇಲೆ ಬರ್ಲಿಕ್ಕೆ ಬಿಡೋದಿಲ್ಲ, ಅದು ಸ್ಪಷ್ಟ. ಏನಾದರೂ ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ಮೀರಿ ಲಕ್ಷ್ಮಣ ಸವದಿ ಅವರಿಗೆ ಇವರು ಒಂದು ಸಚಿವ ಸ್ಥಾನ ಕೊಟ್ಟರು ಅಂತ ಇಟ್ಕೊಳ್ಳಿ, ಸಹಕಾರ ಸಚಿವ ಸ್ಥಾನ ಇರಲಿ ಇನ್ನೊಂದಿರಲಿ, ಒಟ್ಟಿನಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟರು ಅಂತ ಇಟ್ಕೊಳ್ಳಿ, ಅವರಿಗೆ ಒಂದು ಪವರ್ ಕೊಟ್ಟರು ಅಂತ ಇಟ್ಕೊಳ್ಳಿ, ಆ ಸಂದರ್ಭದಲ್ಲಿ ಸರ್ಕಾರ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ. ಇದು ಕೂಡ ಸತ್ಯ. ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ, ಇದು ಕೂಡ ಸತ್ಯ. ಸೊ ಹಿಂಗಾಗಿ ಡಿ.ಕೆ. ಶಿವಕುಮಾರ್ ಈಗ ಸೈಲೆಂಟ್ ಆಗಿ ಬರುವಂತಹ ಪರಿಸ್ಥಿತಿ ಕಾಣಿಸ್ತಾ ಇದೆ. ಸೊ ಈ ಮ್ಯಾಟ್ರು ಲಕ್ಷ್ಮಣ ಸವದಿ ಅವರಿಗೆ ತುಂಬಾ ಬೇಸರ ಉಂಟು ಮಾಡಿರುತ್ತೆ. ಆಮೇಲೆ ಈ ಹಿಂದೆ ಈ ಜಾರಕಿಹೊಳಿ ಕುಟುಂಬದವರು ಎಲ್ಲರೂ ಒಂದೇ ಅನ್ನೋದು ಗೊತ್ತಾಗಿದೆ. ಸಾಕಷ್ಟು ಇನ್ಸಿಡೆಂಟ್ಗಳು ತೋರಿಸಿವೆ ಜಾರಕಿಹೊಳಿ ಕುಟುಂಬದವರು ಎಲ್ಲರೂ ಒಂದೇ ಅಂತ ಹೇಳಿ. ಹೇಗಾದ್ರೂ ಮಾಡಿ ಬೆಳಗಾವಿಯನ್ನ ತನ್ನ ಕೈಯಲ್ಲಿ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅದನ್ನ ಹಾಗೇ ಉಳಿಸ್ಕೊಂಡು ಹೋಗ್ಬೇಕು, ಬೆಳಗಾವಿ ಯಾವತ್ತಿದ್ರೂ ತಮ್ಮ ಕೈಯ ಹಿಡಿತದಲ್ಲೇ ಇರಬೇಕು ಅಂತೇಳಿ ಈ ರೀತಿ. ಇನ್ನು ಸತೀಶ್ ಜಾರಕಿಹೊಳಿ ಲೆಕ್ಕಾಚಾರ ಏನು? ಅಶೋಕ್ ಪಟ್ಟಣಕ್ಕೆ ಕೊಟ್ರೆ ಅಶೋಕ್ ಪಟ್ಟಣ ಸತೀಶ್ ಜಾರಕಿಹೊಳಿ ಅವರ ಆತ್ಮೀಯ, ಹಾಗಾಗಿ ಅಲ್ಲಿ ಅವ್ರು ಹೇಳಿರುವಂಥದ್ದು ಎಲ್ಲ ಕೆಲಸಗಳು ಆಗ್ಲಿಕ್ಕೆ ಶುರು ಆಗುತ್ತೆ. ಲಕ್ಷ್ಮಣ ಸವದಿ ಅವರಿಗೆ ಏನಾರ ಹೇಳಿದ್ರೆ ಆಗಲ್ಲ, ಲಕ್ಷ್ಮಣ ಸವದಿ ಅವರಿಗೆ ಪವರ್ ಕೊಟ್ಟಂಗೆ ಆಗುತ್ತೆ ಅಂತ. ಸೊ ಈ ವಿಚಾರವಾಗಿ ಈಗ ಸತೀಶ್ ಜಾರಕಿಹೊಳಿಯ ಕುಟುಂಬ ಬಹಳಷ್ಟು ಹರಸಾಹಸ ಪಡ್ತಾ ಇದೆ. ಲಕ್ಷ್ಮಣ ಸವದಿ ಅವರಿಗೆ ಬಹುತೇಕ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದಂಥ ಉತ್ತಮ ಸ್ಥಾನವನ್ನು ದೊರಕಲಿಕ್ಕೆ ಜಾರಕಿಹೊಳಿ ಕುಟುಂಬ ಬಿಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿ ಗುರುತಾಗ್ತಾ ಇದೆ. ಯಾಕಂದ್ರೆ ಇದನ್ನ ಮೀರಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಮಾತನ್ನ ಉಳಿಸಿಕೊಳ್ತಾನೆ ಅಂತ ಹೇಳಿ ದೊಡ್ಡದಾಗಿ ಯಾವುದಾದ್ರೂ ಒಂದು ಸಚಿವ ಸ್ಥಾನ ಕೊಟ್ಟು ಬಿಡ್ತೇನೆ ಅಂತ ಹೊರಟ್ರೆ ಸತೀಶ್ ಜಾರಕಿಹೊಳಿ ಅವರು ಇದನ್ನಾಗಲ್ಲ, ಕನ್ವಿನ್ಸ್ ಆಗಲ್ಲ, ಮತ್ತು ಅವ್ರನ್ನ ಯಾವುದೇ ರೀತಿಯಾಗಿಯೂ ಕೂಡ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವರ ಮಧ್ಯೆ ಮತ್ತು ಈ ಸೌದಿ ಮಧ್ಯೆ ಬಹಳಷ್ಟು ಸಂಘರ್ಷಗಳಿದೆ. ಇನ್ನು ರಮೇಶ್ ಜಾರಕಿಹೊಳಿ ಅಂತೂ ನೇರ ಅದು ಬೆಂಕಿ ಫೈರ್ ಅಂತ ಹೇಳಿ ನಿಂತ್ಕೊಳ್ಳುವಂಥ ಹುಲಿಯ ರೀತಿಯಲ್ಲಿ ಗರ್ಜಿಸ್ಕೊಂಡು ಏನು ಬಾಯಿಗೆ ಬರುತ್ತೆ ಅದನ್ನು ಮಾತಾಡೋರು ಅವರು ಕೂಡ. ಸೌದಿ ಕೂಡ ಏನು ಸಾಧಾರಣ ವ್ಯಕ್ತಿ ಅಲ್ವಲ್ಲ, ಪ್ರಭಾವಿ ಆಗಿದ್ರೂ ಕೂಡ ಸಾಧಾರಣ ವ್ಯಕ್ತಿ ಅಂತಾನೆ ಕುತ್ಕೊಳ್ಳುವಂಥ ಪರಿಸ್ಥಿತಿ ಲಕ್ಷ್ಮಣ ಸವದಿ ಅವರಿಗೆ ಬಂದಿದೆ. ಯಾಕಂದ್ರೆ ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಎಲ್ಲೋಗಬೇಕು ಲಕ್ಷ್ಮಣ ಸವದಿ ಅವರು? ಇನ್ನೇನು JDSಗೆ ಹೋಗ್ಬೇಕಾ? ಮತ್ತು ಹಂಗೆ ಇರೋದು ಒಳ್ಳೆಯದಲ್ಲ, ಯಾಕಂದ್ರೆ MLA ಆಗಂತರೂ ಹೆಂಗಾದ್ರೂ ಇರ್ತಾರೆ ಅವರು. ಹಂಗಾಗಿ MLA ಆಗಿರೋದು ಬೆಟರ್ ಅಲ್ಲ ಅಂತ ಅನ್ಸುತ್ತೆ ಅಂತ ಲಕ್ಷ್ಮಣ ಸವದಿ ಅವ್ರಿಗೆ ಅನಿಸಬಹುದೇನೋ, ಪಾಪ ಗೊತ್ತಿಲ್ಲ. ಆದರೆ ಈಗ ಲಕ್ಷ್ಮಣ ಸವದಿಗೆ ಸಂಕಟವನ್ನ ಮಾತ್ರ ತಂದಿಟ್ಟಿರುವಂಥದ್ದು ಜಾರಕಿಹೊಳಿ ಕುಟುಂಬ. ಅಂತಿಂತ ಸಂಕಟ ಅಲ್ಲ, ಇದು ದೊಡ್ಡ ಸಂಕಟ. ಇದರಿಂದ ಲಕ್ಷ್ಮಣ ಸವದಿ ಅವರು ಗೆದ್ರೆ
ಅವರ ರಾಜಕೀಯ ಭವಿಷ್ಯ ಇನ್ನೂ ಉತ್ತಂಗಕ್ಕೆ ಹೋಗುತ್ತೆ. ಇನ್ನೇನಾದ್ರೂ ಇದರಲ್ಲಿ ಹಿಂದುಳಿದ್ರು ಅಂದ್ರೆ ಸಂಪೂರ್ಣವಾಗಿ ರಾಜಕೀಯದಿಂದ ಹಿನ್ನೆಲೆಯಾಗಿ ಹಿಂದುಳಿದು ಬಿಡ್ತಾರೆ. ಯಾಕಂದ್ರೆ ಬಿಜೆಪಿಗೆ ಬಂದರೂ ಕೂಡ ಇಲ್ಲಿ ರಮೇಶ್ ಜಾರಕಿಹೊಳಿ ಬಿಡಲ್ಲ, ಅದಂತೂ ಸ್ಪಷ್ಟ. ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಿಡಲ್ಲ, ಅದಂತೂ ಸ್ಪಷ್ಟ. JDSಗೆ ಬಂದ್ರೆ ಲಕ್ಷ್ಮಣ ಸವದಿ ಅವರ ರಾಜಕೀಯ ಭವಿಷ್ಯ ಕುಂಠಿತ ಆಗುತ್ತೆ, ಇದು ಸತ್ಯ. ಹಿಂಗಾಗಿ ಲಕ್ಷ್ಮಣ ಸವದಿ ಅವರು ಟಿಕೆಟ್ ಸಿಗ್ಲಿಲ್ಲ ಅಂತ ಕಾಂಗ್ರೆಸ್ಗೆ ಹೋಗಿದ್ದು ದೊಡ್ಡ ಹೊಡೆತವನ್ನ ಕಾಂಗ್ರೆಸ್ನಿಂದ ಅವರು ಪಡ್ಕೊಂಡ್ರು. ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಹೋಗಿರುವಂಥದ್ದು ಬಹಳ ಹೊಡೆತ ತಗೊಂಡ್ರು ಅಂತ ಜನರ ಅಭಿಪ್ರಾಯ ಕೂಡ ಆಗ್ತಾ ಇದೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಇರ್ತೇನೆ. YGM ಸರ್ಕಾರ ನಿಮ್ಮ ಮುಂದೆ ಪ್ರತಿ ಇಂಚಿಂಚು ಮಾಹಿತಿಗಳನ್ನು ತರ್ತಾ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ರಾಜಕೀಯ ನಿಗೂಢವಾಗಿರುವಂತಹ, ಸಂಶಯವಿರುವಂತಹ ಸಾಕಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ನಮಸ್ಕಾರ.